ಅಮೆರಿಕದ ಹಾರ್ಮುಜ್ ಜಲಸಂಧಿ ಉದ್ವಿಗ್ನತೆಯ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತ ಪ್ರಧಾನಿ ನರೇಂದ್ರ ಮೋದಿ ಮಂಗಳವಾರ 40 ನಿಮಿಷ ದೂರವಾಣಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಪಶ್ಚಿಮ ಏಷ್ಯಾದ ಸಂಘರ್ಷ ಮತ್ತು ವ್ಯಾಪಾರ ವಿಷಯಗಳ ಬಗ್ಗೆ ಚರ್ಚೆ ನಡೆದಿದೆ ಎಂದು ಮಾಹಿತಿ ಬಂದಿದೆ. ಇದಕ್ಕೂ ಮೊದಲು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅಮೆರಿಕ ಭೇಟಿ ಮಾಡಿ ರಕ್ಷಣಾ ಮತ್ತು ವ್ಯಾಪಾರ ಸಹಕಾರ ಕುರಿತು ಮಾತುಕತೆ ನಡೆಸಿದ್ದರು. ಆದರೆ ಟ್ರಂಪ್ ಅವರ ಕೆಲವು ವಿವಾದಾತ್ಮಕ ಹೇಳಿಕೆಗಳ ನಂತರ ಭಾರತ-ಅಮೆರಿಕ ಸಂಬಂಧಗಳಲ್ಲಿ ಸ್ವಲ್ಪ ಉದ್ವಿಗ್ನತೆ ಕಂಡುಬಂದಿತ್ತು. ಕ್ರಿಕೆಟ್ ಲೋಕದಲ್ಲಿ ಈಗ ದೊಡ್ಡ ಚರ್ಚೆ ಏನು ಅಂದ್ರೆ ಐಪಿಎಲ್ ಮತ್ತು ಪಿಎಸ್ಎಲ್ ಹೋಲಿಕೆ ವಿಷಯ. ಪಾಕಿಸ್ತಾನದ ಮಾಜಿ ಆಟಗಾರ ಬಾಸಿತ್ ಅಲಿ ಹೇಳಿದ್ದು ಏನಂದ್ರೆ ಐಪಿಎಲ್ ಪಿಎಸ್ಎಲ್ ಹೋಲಿಕೆ ಮಾಡುವವರು ಮೂರ್ಖರು. ಐಪಿಎಲ್ ಬಗ್ಗೆ ಪ್ರಶ್ನೆ ಮಾಡಿದರೆ ಜನರಿಗೆ ತಕ್ಷಣ ಗಮನ ಸೆಳೆಯುತ್ತದೆ ಅಂತ ಹೇಳಿದ್ದಾರೆ. ಇದಕ್ಕೆ ಮತ್ತೊಬ್ಬ ಆಟಗಾರ ರೈಲಿ ರೋಸೋವ್ ಹೇಳಿದ್ದು ಏನಂದ್ರೆ ಎರಡೂ ಲೀಗ್ಗಳಿಗೆ ತಮ್ಮದೇ ಆದ ಒಳ್ಳೆಯದೂ ಕೆಟ್ಟದ್ದೂ ಇದೆ. ಐಪಿಎಲ್ ದೊಡ್ಡ ಟೂರ್ನಮೆಂಟ್, ಪಿಎಸ್ಎಲ್ ಚಿಕ್ಕದೂ ಆದರೆ ಸ್ಪರ್ಧೆ ಜಾಸ್ತಿಯಂತೆ. ಇದೀಗ ಅಭಿಮಾನಿಗಳಲ್ಲಿ ಯಾರು ಬೆಸ್ಟ್ ಅನ್ನೋ ಚರ್ಚೆ ಜೋರಾಗಿದೆ. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರದೇಶದಲ್ಲಿ ದೊಡ್ಡ ದಾಳಿ ನಡೆದಿರುವ ಸುದ್ದಿ ಬಂದಿದೆ. ಬಲೂಚ್ ಲಿಬರೇಷನ್ ಆರ್ಮಿ ಎಂಬ ಗುಂಪು ಮೊದಲ ಬಾರಿ ಸಮುದ್ರದಲ್ಲೇ ದಾಳಿ ನಡೆಸಿದೆ. ಕರಾವಳಿ ಪಟ್ಟಣ ಜಿವಾನಿ ಹತ್ತಿರ ಪಾಕಿಸ್ತಾನದ ಕರಾವಳಿ ರಕ್ಷಕ ಪಡೆ ಮೇಲೆ ದಾಳಿ ಮಾಡಿದ್ದಾರೆ. ಸಮುದ್ರದಲ್ಲಿ ಪೆಟ್ರೋಲ್ ಮಾಡುತ್ತಿದ್ದ ಬೋಟ್ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ. ಗುಂಡಿನ ದಾಳಿಯಲ್ಲಿ 3 ಸೈನಿಕರು ಸಾವನ್ನಪ್ಪಿದ್ದಾರೆ ಎಂದು ಮಾಹಿತಿ. ದಾಳಿ ನಡೆದ ಸ್ಥಳ ಪಾಕಿಸ್ತಾನ-ಇರಾನ್ ಗಡಿ ಸಮೀಪ ಅಂತ ಹೇಳಲಾಗಿದೆ. ಈ ಘಟನೆ ಪಾಕಿಸ್ತಾನದಲ್ಲಿ ಆತಂಕ ಮೂಡಿಸಿದೆ.